पूजार्चकास्ते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮುಗಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ ಷಷ್ಟಮ ಮಂಗಲ ಕಲಶಿಗರೆ प्रतिपदमभिरागिनो नित्यमत्तः सुप्तायस्मिन्नपदमपदं तद्विबुद्धत्वमन्तः एकैतेतपदमिदमिदं यत्र चैतन्यधातुः शुद्ध शुद्ध स्वरसभरत स्थायी भावत्वमेति. ಭೋ ಅಂಥ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂಥ ಸಮಸ್ತ ಜೀವರಾಶಿ ತತ್ ಅಪದಂ ಅಪದಂ ವಿಬುದ್ಧ್ಯಧ್ವಂ ಕರ್ಮದ ಉದಯದಿಂದ ಇರುವಂಥ ನಾಲ್ಕು ಗತಿರೂಪ ಪರ್ಯಾಯಗಳು ಹಾಗೂ ರಾಗಾದಿ ಅಶುದ್ಧ ಪರಿಣಾಮಗಳು ಹಾಗೂ ಇಂದ್ರಿಯಜನಿತ ಸುಖ ದುಃಖಗಳು ಇತ್ಯಾದಿಯಾಗಿ ಅನೇಕವಿವೆ. ಅಪದಂ ಅಪದಂ ಎಷ್ಟಿವೆಯೋ ಅವೆಲ್ಲವೂ ಕರ್ಮ ಸಂಯೋಗದ ಉಪಾಧಿ ಇವೆ. 2 ಸಲ ಹೇಳಿರುವುದರಿಂದ ಅವು ಸರ್ವಥಾ ಜೀವದವಲ್ಲ. ಎಷ್ಟು ಅನೇಕ ಪ್ರಕಾರದ್ದು ಇದಾವೆಯೋ ಜೀವನದ ತುಂಬೆಲ್ಲ ಪ್ರತಿ ಸಮಯಕ್ಕೆ ಅನುಭವದಲ್ಲಿ ಬರ್ತಾ ಇದ್ದಾವೆಯೋ ಅವೆಲ್ಲವೂ ಏನದವು ಅಪದ ಅಪದ, ಅರ್ಥಾತ್ ಜೀವದ ಪದ ಅಲ್ಲ, ಜೀವದ ಸ್ವರೂಪ ಅಲ್ಲ, ಜೀವದ್ದು ಅಲ್ಲ, ಜೀವ ಅಲ್ಲ. 2 ಸಲ ಯಾಕೆ ಹೇಳಿದ್ರು ಅಂತಂದ್ರೆ ಸರ್ವಥಾ ಜೀವದ ಸ್ವರೂಪ. ಯಾವುದೇ ಪ್ರಕಾರದಿಂದ ಅದನ್ನ ಜೀವದ ಅಂಥೇಳಿ ಯಾವ ಕಾರಣದಿಂದ ನೀನು ತಿಳಿಯಬೇಡ. ಅರೆ ಸಮಸ್ತ ಜೀವರಾಶಿಗಳಿಗೆ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಕಿವಿಯಿದ್ದು ಕಿವುಡರ ಹಾಗೆ ಅನಂತ ಕಾಲದಿಂದ ಆಗಿ ಹೋಗಿರುವ ಮಾತಲ್ಲ. ಇಲ್ಲಿಯವರೆಗೆ ಈ ಭವದಲ್ಲಿ ಕೂಡ ನಾವು ಕಿವುಡರ ಹಾಗೆ ಆಗಿ ಹೋಗಿದ್ದೇವೆ. ಅವರ ಬೋಧ ತಮಗೆ ತಾವು ಮಾಡ್ತಾರೋ ಅನ್ನೋದು ಅಪೇಕ್ಷೆ ಬೇರೆ. ಸಮ್ಯಕ್ ದೃಷ್ಟಿ ಜ್ಞಾನಿ ಜೀವರುಗಳ ಸಲುವಾಗಿನ ಸರ್ವಜ್ಞ ಪ್ರಣೀತ ಉಪದೇಶ ಇದೆ ಅನ್ನುವ ಅಪೇಕ್ಷೆ ಬೇರೆ. ಆದರೆ ನಿಜವಾಗಿ ಅವರು ಯಾವಾಗ ಬೋಧ ಮಾಡ್ತಾರೋ ಆವಾಗ ಯಾವ ಜೀವದ ಕಾಲಲಬ್ಧಿ ಪಕ್ವಾದದ್ದು ಇದೆಯೋ ಅಂಥ ಮಿಥ್ಯಾದೃಷ್ಟಿ ಜೀವರಾಶಿಯೊಳಗಿಂದ ಯಾವುದೋ ಜೀವ ಕಿವಿಗೊಟ್ಟು ಕೇಳುತ್ತಿದ್ದೀರಿ. ಸಮೂಹ ಇದೆ, ಸಮೂಹ ಸಮೂಹ, ಅರೆ ಇಡೀ ಜೀವರಾಶಿ ಇದೆ. ಜೀವರಾಶಿಗೆಲ್ಲ ಕೇಳಬರುವ ಹಾಗೆ ಜೀವರಾಶಿಯೆಲ್ಲ ಶ್ರವಣ ಮಾಡಿ ಅದರ ಅವಲೋಕನ ಮಾಡುವ ಹಾಗೆ ತಿಳ್ಕೊಳ್ಳುವ ಹಾಗೆ ಜ್ಞಾನಿ ಗುರುಗಳ ಬೋಧ ಮಾಡ್ತಾರೆ. ಆದರೆ ಯಾರಿಗೆ ತನ್ನದೇ ಆದಂಥ ಮಿಥ್ಯಾ ಮಾರ್ಗ, ಮಿಥ್ಯಾ ಶ್ರದ್ಧೆ, ಅಜೀವದೊಳಗ ಜೀವದ ಕಲ್ಪನೆ, ಅಜೀವದಿಂದ ಸುಖ ದುಃಖ ಬರ್ತಿದೆ ಅನ್ನುವಂಥ ಭ್ರಾಂತಿ, ಅದರಲ್ಲೇ ಯಾವ ಜೀವ ಮುಳುಗಿ ಹೋಗಿದವೆಯೋ ಆ ಜೀವರುಗಳಿಗೆ ಜ್ಞಾನಿಗಳ ಈ ಸಂಬೋಧನೆ ಕೇಳಿ ಬರುವುದಿಲ್ಲರಿ.
ಯಾರ ಆಕಂಠ ಆಕರಣ ಅಲ್ಲೇ ಇದ್ದಾರೋ, ಎಲ್ಲಿ ಅಜೀವದೊಳಗೆ ಲುಬ್ಧ ಇದ್ದಾರೆ. ಈಗ ಹೇಳಿದ್ರಲ್ಲ 4 ಗತಿ, ರಾಗಾದಿ ಭಾವ ಮತ್ತು ಇಂದ್ರಿಯ ಜನಿತ ಸುಖ ದುಃಖ ಮೊದಲಾದ ಯಾವ ಅನೇಕ 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 ಅರೆ ಅನಂತ ಕಾಲದಿಂದ ನಡೀತಾ ಬರ್ತಾ ಇದೆ. ಅದರೊಳಗನ ಸಂಪೂರ್ಣ ಜೀವರಾಶಿ ರಥ ಇದೆ, ಮಗ್ನ ಇದೆ, ಲುಬ್ಧ ಇದೆ. ಅದನ್ನೇ ತನ್ನತನದಿಂದ ಅನುಭವ ಮಾಡ್ತಾ ಇದೆ. ಇಂಥದರೊಳಗ ಆಕಾಶಮಂಡಲದೊಳಗ ಸಮವಸರಣದ ಮಧ್ಯದಲ್ಲಿ ವಿರಾಜಮಾನ ಆಗಿ ಅರಹಂತ ಪ್ರಭು ಇಡೀ ಜೀವರಾಶಿಯನ್ನು ಉದ್ದೇಶಿಸಿ ಹೇಳ್ತಾರೆ. ಏನು ಹೇಳ್ತಾರೆ? ಇದೆಲ್ಲ ಅಜೀವ ಇದೆಪ್ಪ, ಅಪದ ಇದೆ, ಅಪದ ಇದೆ. ನಿನ್ನ ಪದ ಅಲ್ಲ, ಇದ ನಿನ್ನ ಪರ್ಯಾಯ ಅಲ್ಲ, ನಿನ್ನ ಅವಸ್ಥೆ ಅಲ್ಲ, ನೀನು ಅದರೊಳಗೆ ಇಲ್ಲ, ಸರ್ವಥಾ ಇಲ್ಲ. ಇವು ಯಾವೂ ಜೀವದ್ದು ಸರ್ವಥಾ ಇಲ್ಲ. ನರಕ ಗತಿಯೊಳಗ ಯಾವ ನಾನಾ ಪ್ರಕಾರದ ಸಂಯೋಗಕೃತ ದುಃಖದ ವರ್ಣನೆ ಆಗಮದಲ್ಲಿ ಬರ್ತಿದೆಯೋ ಅದು ಜೀವದ್ದ ಇದೆಯೋ ಅಥವಾ ಕರ್ಮದ್ದ ಇದೆಯೇ? ಆ ಕರ್ಮ ಯಾರು ಮಾಡಿದ್ರು ಅನ್ನೋ ಮಾತು ನಂತರದ್ರಿ. ಆದರೆ ಅದು ಇದೇ ಯಾರ್ದ? ಕರ್ಮದ್ದ, ಅರ್ಥಾತ್ ಅಜೀವದ್ದ. ಆದರೆ ನಾರಕಿ ಜೀವ ಅದನ್ನು ಯಾವ ರೀತಿ ಅನುಭವ ಮಾಡ್ತಾನ್ರಿ? ತಾನೇ ಅಂಥೇಳಿ ತನ್ನದಿಂದ ಅನುಭವ ಮಾಡ್ತಾನೆ. ಸ್ವರ್ಗದ ದೇವಗಳಿಗೆ ಯಾವ ನಾನಾ ಪ್ರಕಾರದ ಭೋಗ ಸಾಮಗ್ರಿಗಳ ವೈಕ್ರಿಯಕ ದೇಹ, ಸಪ್ತ ಧಾತು ರಹಿತ ದೇಹ, ರೋಗರಹಿತ ಜೀವನ, ಬಾಧಾರಹಿತ ಭೋಗ, ಇದೆಲ್ಲ ಜೀವದ್ದು ಇದೆಯೋ ಅಥವಾ ಕರ್ಮದ್ದು ಇದೆ ರೀ? ಅಜೀವ ಕರ್ಮದ್ದು ಇದೆ ರೀ. ಅದೇ ಪ್ರಕಾರ ಇವೆರಡನ್ನಂತೂ ತಿಳಿಯೋದು ಸುಲಭ ಆಯ್ತು. ಆದರೆ ಮನುಷ್ಯ ಭವದಲ್ಲಿ ಈ ಮನುಷ್ಯ ದೇಹ, ಇದರಲ್ಲಿ ಉಂಟಾಗುವಂಥ ನಾನಾ ಪ್ರಕಾರದ ಅವಸ್ಥಾ ವಿಶೇಷ, ಬಾಲಕ, ತರುಣ, ವೃದ್ಧ, ರೋಗರೂಪ, ಸಶಕ್ತ ರೂಪ, ನಿಶಕ್ತ ರೂಪ, ಇವೆಲ್ಲ ಅವಸ್ಥೆಗಳ ಅಜೀವ ಕರ್ಮದ್ದು ಅದಾವೇನು? ನನ್ನವು ಅದಾವ್ರಿ. ಅಲ್ಲಿ ಜೀವದ್ದು ಅದಾವೇನು ಕರ್ಮದ್ದು ಅಂಥೇಳಿ ಕೇಳ್ತು ಅಲ್ಲಿ ಉತ್ತರ. ಯಾಕಂದ್ರೆ ಎರಡೂ ಭಿನ್ನ ಇದ್ದವ್ರಲ್ಲ, ಅಲ್ಲಿಯ ಜೀವನೂ ಬೇರೆ ಮತ್ತು ಅಲ್ಲಿಯ ಕರ್ಮನೂ ಬೇರೆ. ಹಾಗಾದರೆ ಇಲ್ಲಿ ಈ ಭವದೊಳಗೆ ಯಾವ ನಾನಾ ಪ್ರಕಾರದ ಅವಸ್ಥಾ ವಿಶೇಷಗಳು ನನ್ನ ಅನುಭವದಲ್ಲಿ ಬರ್ತಾ ಇದ್ದಾವೆಯೋ ಅವ ನನ್ನ ಪದ ಅದಾವೇನ, ನನ್ನ ಪರ್ಯಾಯ ಅದಾವೇನ, ನಾನು ಅದರಲ್ಲೇ ಇದ್ದೇನೇನ? ಬಾಲ್ಯಾವಸ್ಥೆ ಅಂದ್ರ, ತರುಣಾವಸ್ಥೆ ಅಂದ್ರ, ಅಥವಾ ಆಕ್ರಮಿಸಿಕೊಂಡಿರುವಂಥ ವೃದ್ಧಾವಸ್ಥೆ ಅಂದ್ರ ನನ್ನದಿದೇನ ಅಜೀವ ರೂಪ ಕರ್ಮದ್ದಿದೆ ರೀ? ತುರ್ಮುಂದಿ ಸರ್, ಕರ್ಮದ್ದು ಇದೆ. ಆದರೆ ನಮಗೆ ಯಾವ ರೀತಿಯಿಂದ ಅನುಭವದಲ್ಲಿ ಬರ್ತಾ ಇದೆ ಅದು? ನಾನು ನನ್ನ ತನದಿಂದ ನಾನು ಅನುಭವ ಮಾಡ್ತಾ ಇದ್ದೇನೆ. ನಾನಂಥಳಿನ ಅನುಭವ ಮಾಡ್ತಾ ಇದ್ದೇನೆ. ಅರೆ ಮನುಷ್ಯ ಪರ್ಯಾಯಕ್ಕೆ ಯೋಗ್ಯವಾದಂಥ ಭಾವಗಳೇನಿದಾವೆಯೋ ಆ ಭಾವಗಳನ್ನೂ ಅಲ್ರಿ. ಮನುಷ್ಯ ಪರ್ಯಾಯಂತೂ ಪ್ರತ್ಯಕ್ಷ ಆಹಾರ ವರ್ಗಣದಿಂದ ರಚಿಸಲ್ಪಟ್ಟಿರುವಂಥ ನಾಮಕರ್ಮದ ಕಾರಣದಿಂದ ರಚಿಸಲ್ಪಟ್ಟಿರುವಂಥ ಅಜೀವದ ಪುದ್ಗಲದ ಅವಸ್ಥೆ ಇದೆ ರೀ. ಆದರೆ ಆ ಇಡೀ ಜೀವನದೊಳಗೆ ಇಂದಿನವರೆಗೆ ನಮ್ಮ ಎಷ್ಟು ವರ್ಷ ಕಳೆದು ಆ ವರ್ಷದಲ್ಲಿ ಎಷ್ಟು ಅಯನಗಳ, ಋತುಗಳ, ಮಾಸಗಳ, ಪಕ್ಷಗಳ, ವಾರಗಳ, ದಿವಸಗಳ
ಅಥವಾ ಗಂಟೆಗಳ ಅಥವಾ ನಿಮಿಷಗಳ ಅಥವಾ ಸಮಯ ಯಾವುದರ ಅನುಭವ ಆಗಿದೆಯಲ್ಲ, ಆ ಅನುಭವದೊಳಗೆ ಬರುವಂಥ ಭಾವಗಳೇನದವಲ್ಲ, ಆ ಭಾವಗಳ ನನ್ನ ಸ್ವರೂಪದೊಳಗೆ ಇಲ್ಲ. ಈ ಪ್ರಕಾರದ ಭೇದ ಜ್ಞಾನ ಮಾಡಿದ ನಂತರ ಸಂವರಪೂರ್ವಕ ಆತ್ಮನ ಅನುಭೂತಿ ಆದ ನಂತರ ಇಲ್ಲಿ ಹೇಳ್ತಾ ಇರುವಂಥ ನಿರ್ಜರೆ ನಮ್ಮ ಜೀವನದೊಳಗೆ ಬರುವುದಿದೆ. ಆ ನಿರ್ಜರೆ ನಮ್ಮನ್ನು ಮೋಕ್ಷದವರೆಗೆ ಒಯ್ದು ತಲುಪಿಸುವಂಥದ್ದು ಇದೆ. ಆದರೆ ಈ ಪ್ರಕಾರದ ಭೇದ ಜ್ಞಾನ ಈ ಸಮಯದೊಳಗ ಸಾಂಸಾರಿಕ ಅಥವಾ ಶಾರೀರಿಕ ಅಥವಾ ಭೋಗಕ್ಕೆ ಸಂಬಂಧಿಸಿದ ಯಾವ ಕಾರ್ಯ ನನ್ನ ಈ ಜೀವನದೊಳಗೆ ಈ ಸಮಯದೊಳಗೆ ಇಲ್ಲದೇ ಇರುವ ವೇಳೆದೊಳಗೆ ಈ ವಿಷಯ ಎಷ್ಟು ಸತ್ಯ ಅನ್ನಿಸ್ತಾ ಇದೆ. ಅವುಗಳಲ್ಲೇ ಮುಳುಗಿರುವ ವೇಳೆದೊಳಗ ಇದು ಲಕ್ಷ್ಯಕ್ಕೆ ಬರೋದಿಲ್ಲ, ಇದೇನು ಬಿಟ್ಟು ಬಿಡೋಣ ರೀ, ಅಕ್ಷಮ್ಯ ಅಪರಾಧ ಅಲ್ಲ. ಈಗ ಅವು ಯಾವುವುಗಳಲ್ಲಿಯೂ ನಮ್ಮ ಪ್ರವೃತ್ತಿ ಇಲ್ಲ, ಶಾರೀರಿಕವಾಗಿ ಇಲ್ಲ, ಭೋಗಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲ, ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲ. ಈ ಸಮಯದೊಳಗ ನನಗ ಈ ಮಾತ ಎಷ್ಟು ಪ್ರತೀತಿಯೊಳಗೆ ಬರ್ತಾ ಇದೆ, ಎಷ್ಟು ತಿಳುವಳಿಕೆಯೊಳಗೆ ಬರ್ತಾ ಇದೆ, ಎಷ್ಟು ಸತ್ಯವಾಗಿ ಕಾಣಿಸ್ತಾ ಇದೆ, ಅದನ್ನು ನಮ್ಮಲ್ಲೇ ನಾವು ನೋಡ್ಕೊಳ್ಳೋದು. ಏನು ಹೇಳ್ತಾ ಇದ್ದಾರು? 4 ಪ್ರಕಾರದ ಗತಿ, ಅರ್ಥಾತ್ ಈ ಮನುಷ್ಯ ಗತಿ. ನಾವೀಗ ಮನುಷ್ಯ ಗತಿಯೋಗ್ಯ ಭಾವಗಳಿಂದ ಪರಿಣಮಿಸ್ತಾ ಇದ್ದೇವಲ್ಲ, ಆ ಮನುಷ್ಯ ಗತಿ ಅಥವಾ ಮನುಷ್ಯ ಶರೀರ ಅದಂತೂ ಪ್ರತ್ಯಕ್ಷ ಪುದ್ಗಲದ ರಚನೆ ಇದೆ. ಆದರೆ ನಾನು ಮನುಷ್ಯ ಅನ್ನುವಂಥ ಯಾವ ಅಭಿಪ್ರಾಯಜನ್ಯ ಭಾವಗಳ ಉದಿಶೆ ಬರ್ತಾ ಇದ್ದಾವಲ್ಲ, ಆ ಭಾವಗಳ ನನ್ನವುಗಳಲ್ಲ. ನಾನು ಜೀವಿದ್ದೇನೆ, ಜೀವದ ಭಾವ ಅವ ಅಲ್ಲ. ಎಷ್ಟು ಲಕ್ಷದೊಳಗೆ ಬರ್ತಾ ಇದೆ? ಸರ್ವಥಾ ಅಲ್ಲ ಅಂತ ಹೇಳ್ತಾ ಇದ್ದಾರೆ. 2 ಬಾರಿ ಹೇಳಿರುವುದರ ಕಾರಣ ಏನ? ಸರ್ವಥಾ, ಅರ್ಥಾತ್ ನೀನು ಹಾಗೆ ತಿಳಿದಿದ್ರೂ ಕೂಡ ಅವನಿನ್ನು ಅಲ್ಲವೇ ಅಲ್ಲ, ನೀನು ಹಾಗೆ ನನ್ನವು ಅಲ್ಲ, ಅವ ಅಜೀವದ್ದು ಅದವು, ಕರ್ಮದ್ದು ಅದವು ಅಂಥೇಳಿ ತಿಳಿದ್ರೂ ಕೂಡ ಅವನಿನ್ನೂ ಅಲ್ಲ. ಈ 2 ನೀನು ತಿಳಿಯದೇ ಇದ್ರೂ ಕೂಡ ಅವನಿನ್ನೂ ಅಲ್ಲವೇ ಅಲ್ಲ. 2 ಸರಿ ಹೇಳಿರುವುದರ ತಾತ್ಪರ್ಯನ ಸರ್ವಥಾ ಅಲ್ಲ, ತಿಳಿದ್ರೂ ಇಲ್ಲ, ತಿಳಿದಿದ್ರೂ ಇಲ್ಲ, ತಿಳಿಯುವ ಅವಕಾಶ ಪ್ರಾಪ್ತ ಆಗದಿದ್ರೂ ಇಲ್ಲ, ತಿಳಿಯುವ ಅವಕಾಶ ಪ್ರಾಪ್ತ ಆದ ನಂತರ ಕೂಡ ತಿಳಿಯುವ ಮನಸ್ಸು ಮಾಡದೇ ಇದ್ರೂ ಕೂಡ ಇಲ್ಲ. ಅವನಿನ್ನೂ ಅಲ್ಲ, ಜೀವದ್ದು ಅಲ್ಲ, ನಿನ್ನೂ ಅಲ್ಲ ಅಂಥೇಳಿ ಹೇಳಲಿಲ್ಲ, ಜೀವದ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದರು. ಹಾಗಾದರೆ ನನ್ನೂ ಅಲ್ಲ ಅಂಥೇಳಿ ನಾನು ಯಾವಾಗ ತಿಳಿಯೋದ್ರಿ? ನಾನು ಜೀವಿದ್ದೇನೆ ಅನ್ನುವ ವಿಕಲ್ಪಾತ್ಮಕ ಜ್ಞಾನ ಯಾವಾಗ ಉತ್ಪನ್ನ ಆಗ್ತಿದೆಯೋ ಆವಾಗ ಇವು ನನ್ನವು ಅಲ್ಲ ಅಂಥೇಳಿ ತಿಳಿಯೋದು. ಯಾವ ನನ್ನವಲ್ಲ? ಈ ಮನುಷ್ಯಗತಿಯೋಗ್ಯ ಭಾವ ನನ್ನದಲ್ಲ. ಈ ಮನುಷ್ಯಗತಿಯಲ್ಲಿ ನಿಂತುಕೊಂಡ ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ಯಾವುಗಳಲ್ಲಿ ರಾಗದ ಪರಿಭಾಷೆ ಹಿಂದಿನ ಕಲಶದೊಳಗೆ ಏನು ಮಾಡಿದರು? ತನ್ನತನದ ಅನುಭವ, ಅದ ಮಿಥ್ಯಾತ್ವ, ಅದ ರಾಗ, ಅದ ಬಂಧದ ಕಾರಣ. ಕೊನೆಯ ವಾಕ್ಯ ಇದೇನ? ತನ್ನತನದ ಅನುಭವ ಯಾವುದರೊಳಗ? ಪರ್ಯಾಯದೊಳಗಡೆ, ಪರದ್ರವ್ಯದೊಳಗಲ್ಲ, ಪರದ್ರವ್ಯಕ್ಕೆ ಸಂಬಂಧಿಸಿದ ತನ್ನ ಭಾವದೊಳಗೆ, ತನ್ನ ಪರ್ಯಾಯದೊಳಗ ತನ್ನತನದ ಅನುಭವ ಮಾಡುವುದೇನಿದೆ ಅದ ಮಿಥ್ಯಾತ್ವ ಇದೆ, ಅದ ರಾಗ ಇದೆ, ಅದ ಬಂಧದ ಕಾರಣ ಇದೆ. ಹಾಗಾದರೆ ಇಲ್ಲಿ ನಾನು ಮನುಷ್ಯಗತಿ ಯೋಗ್ಯ ಭಾವರೂಪದಿಂದ ಪರಿಣಮಿಸ್ತಾ ಇರುವ ವೇಳೆದೊಳಗ ಇತರ ಚೇತನ ಅಚೇತನ ಪದಾರ್ಥಗಳೇನು ಇದ್ದಾವೆ ಅವುಗಳಲ್ಲೇ ಯಾವ ಪ್ರಕಾರದ ಭಾವಗಳ ನನ್ನವು ಆಗ್ತಾವೆಯೋ ಅವೆಲ್ಲವೂ ನನ್ನವುಗಳಲ್ಲ, ಅರ್ಥಾತ್ ಜೀವದ್ದು ಅಲ್ಲ.
ಅರ್ಥಾತ್ ನಾನು ಜೀವಿದ್ದೇನೆ, ನಾನು ಮನುಷ್ಯ ಅಲ್ಲ. ಇದು ಮೊದಲನೇ ಮಾತಿದೆ ರೀ. ನಾನು ಮನುಷ್ಯ ಅಲ್ಲ, ನಾನೇನಿದ್ದೇನೆ? ಜೀವ ಇದ್ದೇನೆ. ಮನುಷ್ಯ ಯೋಗ್ಯ ಯಾವ್ಯಾವ ಭಾವ ಇದಾವೆಯೋ, ರೋಗಜನಿತ ಇರಬಹುದು, ಅನುಕೂಲ ಸಂಯೋಗಜನಿತ ಇರಬಹುದು, ಅಭಿಮಾನ ರೂಪದ್ದು, ಕ್ರೋಧ ರೂಪದ್ದು, ಲೋಭ ರೂಪದ್ದು, ಮಾಯಾಚಾರ ರೂಪದ್ದು, ಅದು ಬೇಕು ಅನ್ನುವ ರೂಪದ್ದು, ಅದು ಒಳ್ಳೆಯದಿದೆ ಅನ್ನುವ ರೂಪದ್ದು, ಇದನ್ನು ದೂರ ಮಾಡಬೇಕು ಅನ್ನುವ ರೂಪದ್ದು, ಅನೇಕ ಅರ್ಥಾತ್ ಪ್ರತಿ ಸಮಯದ ಭಾವಗಳೇನಿದಾವೆಯೋ ಅವೆಲ್ಲ ಜೀವದ ಸ್ವರೂಪ ಅಲ್ಲ. ನಾನು ಯಾರ? ನಾನು ಜೀವಿದ್ದೇನೆ. ನಾನು ಮನುಷ್ಯ ಇದ್ದೇನೆ, ನಾನು ಸ್ತ್ರೀ ಇದ್ದೇನೆ, ನಾನು ಇಂಥವನ ಪುತ್ರಿ ಇದ್ದೇನೆ, ಇಂಥವನ ಪತ್ನಿ ಇದ್ದೇನೆ, ಇಂಥವನ ತಾಯಿ ಇದ್ದೇನೆ. ಈ ಪ್ರಕಾರದ ವಿಕಲ್ಪರಹಿತ ಯಾವ ಭಾವಗಳ ಆ ರೂಪದ್ದು ಆಗ್ತಾ ಇದಾವಲ್ಲ, ನಿರಂತರ ಆಗ್ತಾ ಇದಾವ್ರಿ. ಯಾವ ಭಾವಕ್ಕೆ ಸಂಬಂಧಿಸಿದ ಹಾಗೆ ವಿಕಲ್ಪ ಇದೆ ಹೇಳ್ರಿ ಬುದ್ಧಿಪೂರ್ವಕ? ಯಾವ ಭಾವಕ್ಕೆ ಸಂಬಂಧಿಸಿದ ಹಾಗೆ ಬುದ್ಧಿಪೂರ್ವಕ ವಿಕಲ್ಪ ಇಲ್ಲ. ಆ ಭಾವಗಳಲ್ಲೇ ತನ್ನತನ ನಿರಂತರ ಅನಾದಿ ಸಂಸ್ಕಾರದಿಂದ ತತ್ವಜ್ಞಾನದ ಅಭಾವದೊಳಗ ಜ್ಞಾನಿ ಗುರುಗಳ ಉಪದೇಶದ ವಿಚಾರ ಮಾಡದೇ ಇರುವ ಕಾರಣದಿಂದ ಆ ಭಾವಗಳು ಆಗ್ತಾ ಇದ್ದಾವೆ. ಆ ಭಾವಗಳಲ್ಲೇ ಏನಿದೆ? ವಿಪರೀತತೆ ಇದೆ. ಅರ್ಥಾತ್ ಜೀವದ ಸ್ವಭಾವ ಅಲ್ಲದೇ ಇರುವಂಥ ಭಾವನವು. ವಿಪರೀತತೆ ಅಂತಂದ್ರೆ ಏನ? ಅದು ಜೀವದ ಸ್ವಭಾವ ಅಲ್ಲ. ಅಪದ ಅಪದ, ನಿನ್ನ ಪದ ಅಲ್ಲ, ನಿನ್ನ ಪರ್ಯಾಯ ಅಲ್ಲ, ನಿನ್ನ ಅವಸ್ಥೆ ಅಲ್ಲ. ಅರ್ಥಾತ್ ನೀನು ಅದರೊಳಗ ಬೇಕಾದಷ್ಟು ಏಕರೂಪ ಆಗುವ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿನ್ನೊಳಗೆ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ. ಅದಷ್ಟು ಪ್ರಾಮಾಣಿಕ ಇದೆ ರೀ. ನೀನು ಬೇಕಾದಷ್ಟು ಪ್ರಯತ್ನ ಮಾಡಿದೆ. ಇದುವರೆಗೆ ಅನಂತ 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 ಪಂಚಪರಾವರ್ತನ ಕಾಲ ಗತಿಸಿ ಹೋಯಿತು. ಅಷ್ಟ ಕಾಲದ ಪ್ರತಿ ಸಮಯದಲ್ಲಿ ನೀನು ಪರದ್ರವ್ಯವನ್ನು ನಿನ್ನದಾಗಿಸಿಕೊಳ್ಳುವ ಅಥವಾ ಪರದ್ರವ್ಯ ರೂಪದ ಭಾವಗಳನ್ನು ಅನುಭವಿಸುವ ಪ್ರಯತ್ನ ನೀನು ಮಾಡಿದೆ. ಆದರೆ ಯಾವೂ ಪರದ್ರವ್ಯ ನಿನ್ನೊಳಗೆ ಪ್ರವೇಶ ಮಾಡಲಿಲ್ಲ. ಇದು ವಸ್ತುಸ್ಥಿತಿ ಇದೆ ರೀ. ಹಾಗಾದ್ರೆ ಇಲ್ಲಿ ಹೀನ ಯಾರಾದರೂ ಉದ್ಗಲ ಹೀನ ಆಯ್ತೋ ಅಥವಾ ಜೀವ? ಅಂದರೆ ಜೀವ. ಉದ್ಗಲ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟ, ತನ್ನ ಪದವನ್ನು ಬಿಟ್ಟುಕೊಟ್ಟ. ಅಪದ ಅಪದ ಅಂಥೇಳಿ ಹೇಳಿದ್ರಲ್ಲ, ತನ್ನ ಪದವನ್ನು ಬಿಟ್ಟು ನಿನ್ನೊಳಗೆ ಅದು ಬರಲೇ ಇಲ್ಲ. ಆದರೆ ನೀನು ನಿನ್ನ ಪದವನ್ನು ಬಿಟ್ಟುಕೊಟ್ಟ ಅದನ್ನು ನಾನು 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 ಅಂಥೇಳಿ ಅನುಭವ ಮಾಡ್ತಾ ಇದ್ದಿ. ಆ ಅನುಭವ ಏನಿದೆ ಅದು ನಿನ್ನ ಸ್ವರೂಪ ಅಲ್ಲ. ಅಲ್ಲಪ್ಪ ಅಲ್ಲ. ನೀನು ಇದುವರೆಗೆ ಅನಂತ ಕಾಲ ತಿಳಿಯದೆ ಆ ಪ್ರಕಾರದ ಅನುಭವ ಮಾಡಿದ್ರೂ ಕೂಡ ಅದು ನಿನ್ನ ಪದ ಅಲ್ಲವೇ ಅಲ್ಲ. ಇಷ್ಟು ಸ್ಪಷ್ಟವಾಗಿ ಅರೇ ಮಿಥ್ಯಾ ದೃಷ್ಟಿಯ ಭೋ ಅಂಧಃ ಅಂಥೇಳಿ ಹೇಳಿದ್ರಲ್ಲ, ಭೋ ಅಂಧಃ ಎಲೈ ಕುರುಡನೇ, ನಿನ್ನದಲ್ಲದ, ನಿನ್ನದಲ್ಲ. ನೀನು ಯಾವುದರ ಅನುಭವ ಮಾಡ್ತಾ ಇದ್ದಿ, ಯಾವ ರೂಪದಿಂದ ನಿನ್ನನ್ನು ನೀನು ಶ್ರದ್ಧೆ ಮಾಡ್ತಾ ಇದ್ದಿ, ಅದು ನಿನ್ನದಲ್ಲ. ಬಿಟ್ಟು ಹೋಗುವಂಥದ್ದಿದೆ. ಪರದ ಮೇಲೆ ದೃಷ್ಟಿ ಇಡುವುದರಿಂದ ಆಗಿರುವಂಥದ್ದು ಇದೆ. ದೇಹ ಬಿಟ್ಟು ಹೋಗುವಂಥದ್ದಿದೆ ಅನ್ನೋ ಮಾತಿಲ್ರಿ. ಈ ಮನುಷ್ಯನ ದೇಹ ರೂಪದಿಂದ ನನ್ನ ಅನುಭವ ಮಾಡ್ತಾ ಇರುವ ಯಾವ ಅನುಭವ ಇದೆ, ಯಾವ ಭಾವ ಇದೆ, ಆ ಭಾವ ಬಿಟ್ಟು ಹೋಗುವಂಥದ್ದು.
ಹೋಗುವಂಥದ್ದಿದೆ. ಇಲ್ಲಿ ಅಪದ ಅಪದ ಎರಡದ ಅರ್ಥ ಮಾಡಬೇಕಲ್ಲ. ಒಂದಂದ್ರ ಆ ಭಾವ ಬಿಟ್ಟು ಹೋಗುವಂಥದ್ದಿದೆ. ಯಾವ ಭಾವ? ಯಾವುದು ಪ್ರಕಟ ವಿದ್ಯಮಾನ ಭಾವ ಇದೆಯಲ್ಲ ನಿನ್ನದೇ, ಆ ಭಾವವನ್ನು ನಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದೀಯಲ್ಲ, ಆ ಭಾವ ಬಿಟ್ಟು ಹೋಗುವಂಥದ್ದಿದೆ ಒಂದು ಅಪದದ ಅರ್ಥ. ಎರಡನೇದ ಆ ಭಾವ ಪರದ ಕಡೆಗೆ ನೋಡುವುದರಿಂದ ಉತ್ಪನ್ನ ಆಗಿರುವಂಥದ್ದು, ಅದಕ್ಕೆ ಅಪದ ಇದೆ. ಬಿಟ್ಟು ಹೋಗುವಂಥದ್ದಿದೆ ಅಂಥೇಳಿ ಅಪದ. ಎರಡನೇದ್ದೇನು? ಪರದ ಕಡೆಗೆ ಲಕ್ಷ್ಯ ಹಾಕುವುದರಿಂದ ಅಥವಾ ಪರದ ಕಡೆಗೆ ನೋಡುವುದರಿಂದ ಉತ್ಪನ್ನ ಆಗಿದೆ ಅಂಥೇಳಿ ಅಪದ. ಈಗ ಎರಡು ಪ್ರಕಾರದ ಅರ್ಥ ಇದೆ. ನೀನು ತಿಳಿದ್ರನೂ ನಿನ್ನದಲ್ಲ, ನೀನು ತಿಳಿಯದೇ ಇದ್ರನೂ ನಿನ್ನದಲ್ಲ. ಅನಂತ ಜೀವರುಗಳು ತಿಳಿಯದೇ ಇದ್ರನೂ ಕೂಡ ಅದು ಜೀವದ ಸ್ವರೂಪ ಅಲ್ಲ. ಅನೇಕಾನೇಕ ಜೀವರುಗಳ ಅದನ್ನು ಬಿಟ್ಟು ಕೊಟ್ಟರು ಆದ್ರೂ ಕೂಡ ಅದು ಜೀವದ ಸ್ವರೂಪ ಅಲ್ಲ. ಇದು ಒಂದು ಅರ್ಥ. ಎರಡನೇದು ಅಪದದ ಅರ್ಥ ಏನ? ಅದು ಒಂದು ಸಮಯದ್ದು ಇದೆ, ಅರ್ಥಾತ್ ಬಿಟ್ಟು ಹೋಗುವಂಥದ್ದು ಇದೆ ಅಂಥೇಳಿ ಅಪದ. ಎರಡನೇದ್ದು ಏನ? ಪರದ ಕಡೆಗೆ ಲಕ್ಷ್ಯ ಹಾಕುವುದರಿಂದ, ಪರದ ಕಡೆಗೆ ನೋಡುವುದರಿಂದ ಉತ್ಪನ್ನ ಆದದ್ದಿದೆ ಅಂಥೇಳಿ. ಅದು ನೀನು ಅಲ್ಲ, ನಿನ್ನ ಸ್ವರೂಪ ಅಲ್ಲ. ಅರೆ ದೇಹ ಭಿನ್ನ ಇದೆ, ಧನ ಭಿನ್ನ ಇದೆ, ಪರಿವಾರ ಭಿನ್ನ ಇದೆ, ಸಮಾಜ ಭಿನ್ನ ಇದೆ, ಇದರೊಳಗೆ ಯಾವ ವಿಶೇಷತೆ ಇಲ್ಲ. ಆದ್ರೆ ಆ ದೇಹದ ಕುರಿತು ನಾನೆನ್ನುವ ವಿಕಲ್ಪರಹಿತ ಅಭಿಪ್ರಾಯಜನ್ಯ ಭಾವಗಳ ಉದಿಸಿ ಬರ್ತಾ ಇದಾವಲ್ಲ, ಶಬ್ದದ ಮೇಲೆ ಗಮನ ಇರುತ್ತೆ. ಆ ದೇಹ ನನ್ನದು ಅನ್ನುವಂಥ ವಿಕಲ್ಪ ರೂಪದ ಭಾವಲ್ಲ, ಆದ್ರೆ ದೇಹ ನಾನೆಂಬ ಅಭಿಪ್ರಾಯಜನ್ಯ ಯಾವ ಯಾವ ಭಾವಗಳು ಬರ್ತಾ ಇದ್ದಾವಲ್ಲ, ಆ ಯಾವ ಭಾವ ನಿನ್ನವಲ್ಲ. ಯಾಕಲ್ಲ ಅಂತಂದ್ರ ನೀನು ಇರ್ತೀಯ, ಅದು ಹೊರಟು ಹೋಗ್ತಿದೆ. ಇನ್ನೊಂದು ಅರ್ಥ ಏನ? ನಿನ್ನ ದೃಷ್ಟಿ ಪರದ ಮೇಲೆ ಇರುವುದರಿಂದ ಉತ್ಪನ್ನ ಆದದ್ದು ಇದೆ ಅಂಥೇಳಿ ಅದು ನಿನ್ನದಲ್ಲ. ಎಷ್ಟು ಅಸತ್ಯತೆ ಇದೆ ರೀ ಅದರೊಳಗ. ಅಸತ್ಯತೆಯನ್ನು ನಾನು ಅದನ್ನು ನನ್ನತನದಿಂದ ಅನುಭವ ಮಾಡ್ತಾ ಇದ್ದೇನಲ್ಲ, ಆ ನನ್ನತನದಿಂದ ಅನುಭವ ಮಾಡುವಿಕೆಯೊಳಗೆ ಅಸತ್ಯತೆ ಎಷ್ಟಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಅದರ ಜೀವ ತಿಳಿದ್ರನಲ್ಲ. ಹಾಗಾದ್ರೆ ಅವರು ಸುಳ್ಳ ಯಾಕೆ ಹೇಳ್ತಾ ಇದ್ದಾರು? ಅರೆ ಸ್ವಾಭಾವಿಕವಾಗ್ಯನ ಅವರಿಗೆ ಈ ಜೀವ ದುಃಖ ಅನುಭವ ಮಾಡ್ತಾ ಇದ್ದಾವೆ ಅನ್ನುವುದು ತಿಳಿದು ಬಂದ ನಂತರ ಸ್ವಾಭಾವಿಕವಾಗ್ಯನ ಕರುಣೆಯ ಭಾವ ಉತ್ಪನ್ನ ಆಗುತ್ತೆ. ನಮ್ಮ ಕಡೆಯಿಂದ ಯಾವ ಅಪೇಕ್ಷೆ ಇಲ್ಲ ಅವರಿಗೆ. ನಮಗೆ ಈ ಪ್ರಕಾರದ ಸತ್ಯ ಬೋಧ ನೀಡುವುದರಿಂದ ಅವರಿಗೆ ಏನಾದರೂ ಲಭಿಸ್ತಿದೆ ನಮ್ಮ ಕಡೆಯಿಂದ, ಹೀಗಂತೂ ಇಲ್ಲವೇ ಇಲ್ಲ. ಆದ್ರೂ ಸ್ವಾಭಾವಿಕವಾಗಿ, ಅರೇ ಸ್ವಾಭಾವಿಕವಾಗಿರಿ, ಜೀವರಾಶಿಯೆಲ್ಲ ದುಃಖಿ ಇದೆ ಅನ್ನುವುದ ಅವರ ಜ್ಞಾನದೊಳಗೆ ಬಂತು. ಸ್ವಾಭಾವಿಕವಾಗಿನ ಆ ಜ್ಞಾನದ ಮೂಲಕ ಅವರಿಗೆ ಕರುಣೆಯ ಭಾವ ಉತ್ಪನ್ನ ಆಯ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಭೋ ಅಂಧಃ, ಎಲೈ ಕುರುಡನೇ, ಎಲೈ ಅಂಧರುಗಳೇ, ಇದು ನಿನ್ನ ಸ್ವರೂಪ ಅಲ್ಲ, ಅರ್ಥಾತ್ ಜೀವದ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದ್ರಿ. ನಿನ್ನ ಅಂಥೇಳಿ ಹೇಳಿದ್ರೆ ಇವನಿಗೆ ಝಳ ತಗಲ್ತಿದೆ ರೀ. ಜೀವದ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದರು. ಇವು ತಾನಾಗೇ ವಿಚಾರ ಮಾಡಿ, ಓಹೋ ನಾನು ಜೀವಿದ್ದೇನೆ ಅಂಥೇಳಿ ಯಾವಾಗ ವಿಕಲ್ಪದೊಳಗೆ ಕೂಡ ಸ್ವೀಕಾರ ಮಾಡ್ತಾನೋ, ಆವಾಗ ಇವು ನನ್ನವು ಅದಾವೋ ಅಥವಾ ಇಲ್ಲ ಅನ್ನೋದರದ ಅವ ಸ್ಪಷ್ಟವಾಗಿ ಜ್ಞಾನ ಮಾಡಿಕೊಳ್ಳೋದು ಸಾಧ್ಯ ಇದೆ. ಕಣ್ಣು ತೆಗಿಬೇಕಲ್ಲ, ಅಂಧ ಅಂಥೇಳಿ ಹೇಳಿದಾರಲ್ಲ. ಕಣ್ಣು ಎಲ್ಲಿ ತೆಗೆಯೋದ? ಕಣ್ಣು ತೆಗೆಯೋದೇನು, ಕಿವಿ ತೆಗೆಯೋದಿದೆ ರೀ. ಮೊದಲೇನು ಮಾಡೋದಿದೆ?
ಅರೆ ಇದು ನನಗೆ ಸಂಬೋಧನೆ ಮಾಡಿದ್ದಾರೆ ಅಂಥೇಳಿ ಅನ್ನಿಸ್ಬೇಕ್ರಿ. ನನ್ನನ್ನು ಕರೀತಾ ಇದ್ದಾರೆ, ನೀನು ಇಲ್ಲಿ ವಿರಾಜಮಾನ ಆಗುವಂಥ ವಿದ್ಯೆಯಪ್ಪ, ಅಲ್ಲಿ ಎಲ್ಲಿ ರಾಗದ್ವೇಷವೆಂಬ ಕೊಳಚೆಯೊಳಗೆ ಮುಳುಗುತ್ತಾ ಇದ್ದಿ, ಅಪವಿತ್ರ ಸ್ಥಾನದೊಳಗೆ ಯಾಕೆ ಬಿದ್ದುಕೊಂಡಿದ್ದೀನಿ, ನೀನು ಇಲ್ಲಿ ಪವಿತ್ರ ಅರ್ಥಾತ್ ಅತೀಂದ್ರಿಯ ಜ್ಞಾನ ಮತ್ತು ಅತೀಂದ್ರಿಯ ಆನಂದದೊಳಗ ಕೇಳಿ ಆಡುವಂಥ ವಿದ್ಯೆ. ಕರೀತಾ ಇದ್ದಾರೆ ಯಾರನ್ನ? ಮಿಥ್ಯಾದೃಷ್ಟಿ ಜೀವವನ್ನ. ಯಾರನ್ರಿ? ನನ್ನನ್ನ. ಅಲ್ಲಿ ನಾನು ಅಂಥೇಳಿ ಭಾವ ಜಾಗೃತ ಆದ ನಂತರ ಮಿಥ್ಯಾದೃಷ್ಟಿ ಅನ್ನೋದಿಲ್ಲ, ಕುರುಡ ಅನ್ನೋದಿಲ್ಲ. ಒಂದು ಸ್ವಲ್ಪ ಕಿವಿ ಮೇಲೆ ಓಹೋ ನನ್ನನ್ನು ಕರೀತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ, ಇದು ಜೀವದ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದ ನಂತರ ನಾನು ವಿಚಾರ ಮಾಡಬಹುದಾಗಿದೆ. ಅದೇ ಯಾವುದರ್ಧ? ಯಾವುದನ್ನು ನಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದೇನೋ ಆ 4 ಗತಿರೂಪದ ಪರ್ಯಾಯ ವಿಚಾರ ಮಾಡೋದಿಲ್ಲ. ಮಾಡ್ತಾವೇನ್ರಿ? ಇಲ್ಲ. ರಾಗಾದಿ ಭಾವ ವಿಚಾರ ಮಾಡುವುದಿಲ್ಲ. ಸುಖ ದುಃಖ ರೂಪದ ಯಾವ ಭಾವ ನನಗೆ ಅನುಭವದಲ್ಲಿ ಬರ್ತಾ ಇದ್ದಾವೆಯೋ ಅವು ಯಾವುವು ವಿಚಾರ ಮಾಡುವುದಿಲ್ಲ. ವಿಚಾರ ಶಕ್ತಿ ಯಾರಲ್ಲಿ ಇದೆ? ನನ್ನಲ್ಲೇ, ಅರ್ಥಾತ್ ಜೀವದಲ್ಲೇ. ಹಾಗಾದರೆ ನಾನು ಜೀವಿದ್ದೇನೆ, ಇದಾವುದು ನನ್ನ ಸ್ವರೂಪ ಅಲ್ಲ. ಕಠಿಣ ಮಾತಿಲ್ಲ. ಆದರೆ ಅಪರಿಚಿತ ಇರುವುದರಿಂದ ವಿಶ್ವಾಸ ಮಾಡೋದು ಕಠಿಣ ಆಗಿದೆ. ಅಜ್ಞಾನಿ ಜೀವಕ್ಕ ಅರೆ ಧರ್ಮವೆಂಬ ಭ್ರಮೆ ಕ್ರಿಯಾಕಾಂಡದೊಳಗ ರಾಗಭಾವದೊಳಗ ಯಾಕೆ ಆಗ್ತಿದೆ ಅಂತಂದ್ರೆ ಅದು ಪ್ರತ್ಯಕ್ಷ ಕಾಣಿಸ್ತಿದೆ. ಇದು ಕಾಣಿಸುವುದಿಲ್ಲಲ್ಲ ಒಳಗಿಂದ. ಒಂದು ಸ್ವಾಧ್ಯಾಯದಿಂದ ಜ್ಞಾನಾತ್ಮಕ ಕೇಳಿ ತಿಳಿತಾ ಇದ್ದೆ, ಭಾವಾತ್ಮಕ ಆಗಬೇಕಂತ ಹೇಗೆ? ಅದು ನೋಡ್ರಿ, ಜ್ಞಾನಾತ್ಮಕವಾಗಿ ತಿಳಿತಾ ಇದ್ದೇವೆ ಅಂತೇವರಲ್ಲ ಅಣ್ಣ. ಆದ್ರೆ ನನ್ನ ತ್ರಿಕಾಲಿ ಸ್ವಭಾವ ರೂಪ ಯಾವ ಜ್ಞಾನ ಇದೆಯೋ ಆ ಜ್ಞಾನದಿಂದ ಕತ್ತರಿಸಿ ಹೊರಗೆ ಬಂದಿರುವಂಥ ಜ್ಞಾನ ಇದೆ. ಅದರಿಂದ ಭಾವಾತ್ಮಕ ಹೇಗಾಗೋದ್ರೆ ಯೋಚನೆ ಮಾಡೋದು. ಇನ್ನು ಆಗತ್ತಿದೆ ಅದು ಭಾವಾತ್ಮಕ. ಯಾವಾಗ ನನಗ ಪರ್ಯಾಯ ಮಾತ್ರದಲ್ಲಿನ ನನ್ನತನದ ಅನುಭವ ಶಿಥಿಲಾಗ್ತಿದೆ, ನೀರಸ ಆಗ್ತಿದೆ, ಆವಾಗ ಈ ಜ್ಞಾನಮಯ ಭಾವದೊಳಗ ರಸ ಬರಲಿಕ್ಕೆ ಶುರುವಾಗ್ತಿದೆ. ಅವ ಅಜ್ಞಾನಮಯ ಭಾವದವರೇ. ಯಾವ 4 ಗತಿರೂಪದ ಭಾವ ಅನೇಕ ಪ್ರಕಾರದಿಂದ ಒಂದು ಗತಿಯಲ್ಲಿ ಪ್ರತಿ ಸಮಯಕ್ಕ ಸಂಯೋಗದ ಕಡೆಗೆ ದೃಷ್ಟಿ ಹಾಕುವುದರಿಂದ ಆಗಿರುವಂಥ ವಿಕೃತ ಪರಿಣಾಮಗಳೇನದಾವೆಯೋ ಅವು ಎಲ್ಲವುಗಳಲ್ಲೇ ನೀರಸತನ ಬರಲಿಕ್ಕೆ ಬೇಕು ಈ ಜ್ಞಾನದ ಬಲದಿಂದ. ಸ್ವಾಧ್ಯಾಯ ಏನು ಮಾಡ್ತೇವೆ? ಆಗಮದ ಅಧ್ಯಯನ, ವಾಚನ, ಶ್ರವಣ, ಪಠನ, ಮನನ ಏನು ಮಾಡ್ತೇವೆ ಅದರ ಬಲದಿಂದ ಮೊದಲ ಗತಿರೂಪದೊಳಗ ಯಾವ ನನ್ನತನ ಇದೆಯೋ ಅದರೊಳಗೆ ನೀರಸ ಆಗ್ಬೇಕು. ಎಷ್ಟು ರಸ ಇದೆ ರೀ ನಮಗ? ನಾನು ಮನುಷ್ಯ ಇದ್ದೇನೆ, ನಾನು 80 ವರ್ಷದವರೆಗೆ ನಿರೋಗಿ ಜೀವನ ನಡೆಸಿದ್ದೇನೆ, ಯಾವಾಗೂ ನಾನು ಹಾಸಿಗೆಯ ಮೇಲೆ ಮಲ್ಕೊಂಡು ಇಷ್ಟು ದೀರ್ಘ ಜೀವನದೊಳಗೆ ಪರಾವಲಂಬಿ ಆಗಿಲ್ಲ ಅನ್ನುವುದರ ಕುರಿತು ಯಾವ ತನ್ನತನ ಇದೆಯಲ್ಲ ಆ ತನ್ನತನ ಇದು ಕರ್ಮಕೃತ ಅವಸ್ಥೆಗೆ ಸಂಬಂಧಿಸಿದ ಹಾಗೆ ಕರ್ಮಕೃತವೇ ಭಾವ ಇದೆ, ಅಜೀವಮಯ ಭಾವ ಇದೆ, ಪುದ್ಗಲ ಭಾವ ಇದೆ.
ಇದರದು ಪುನಃ ಪುನಃ ಆಗಮದ ಅಧ್ಯಯನದಿಂದ, ಉಪದೇಶದಿಂದ, ಶ್ರವಣದಿಂದ, ಚಿಂತನದಿಂದ ಯಾವಾಗ ಆ ಭಾವ ಶಿಥಿಲ ಆಗ್ತಿದೆ ಇರಲಿ, ಆವಾಗ ಇದರೊಳಗೆ ರಸ ಬರ್ತಿದೆ. ಇದನ್ನು ಹೇಳಿರುವಂಥವ್ರ ಕುರಿತು, ಪಂಚ ಪರಮೇಷ್ಠಿಗಳ ಕುರಿತು ಅಥವಾ ಅರ್ಹತ್ ಪರಮೇಷ್ಠಿ ಸರ್ವಜ್ಞ ಪ್ರಭುವಿನ ಕುರಿತು ಮಹಿಮೆಯ ಭಾವ ಬರ್ತಿದೆ. ಓಹೋ, ನನ್ನ ಜೀವನ ಧನ್ಯ ಇದೆ ಅನ್ನಿಸ್ತಿದೆ. ನನಗೆ ಇಂಥ ವಚನ ಕೇಳಲಿಕ್ಕೆ ಸಿಕ್ಕಿತಲ್ಲ. ಅರೇ, 3 ಲೋಕದ ಅಧಿಪತಿ, ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಯಾವುದೋ ಒಂದು ಕ್ಷೇತ್ರದೊಳಗ ಒಂದಿಷ್ಟು ಉನ್ನತಿಯನ್ನು ಯಾವನೋ ಪುರುಷ ಸಾಧಿಸಿದ್ದ ಅಂತಂದ್ರೆ ಅವನ ಪ್ರತ್ಯಕ್ಷ ಭೇಟಿಯ ಒಳಗ ಎಷ್ಟು ಆನಂದ ಆಗ್ತಿದೆ ರೀ. ಆಗ್ತಿದೆ ಏನಲ್ರಿ? ಪ್ರತ್ಯಕ್ಷ ಭೇಟಿ ನಮ್ಮನ್ನ ಮಾತಾಡಿಸಿದ ಯಾರ? ಅನಂತಭಾಯಿ ಶೇಠ್ ನೇಮಿಶ್ ಅನ್ನಿಸ್ತಿದೆ ಏನಲ್ರಿ? ಅವ್ರ ಜೊತೆ ಜೈ ಜಿನೇಂದ್ರ ಭಾರಿಲ್ಲ ನನ್ನ ಜೊತೆ ಮಾತಾಡಿದ್ರು, ಸ್ವಾಮೀಜಿ ನನ್ನ ಜೊತೆ ಮಾತಾಡಿದ್ರು, ವಿದ್ಯಾಸಾಗರ ನನ್ನ ಜೊತೆಗೆ ಮಾತಾಡಿದ್ರು. ಈ ಪ್ರಕಾರದೊಳಗ ನಮ್ಗೆ ಎಷ್ಟು ಪ್ರಮೋದ ಅನ್ನಿಸ್ತಿದೆ. ಹಾಗಾದ್ರೆ ಸರ್ವಜ್ಞ ಪ್ರಭು ರೀ, 3 ಲೋಕದ ಅಧಿಪತಿ, 100 ಜನ ಇಂದ್ರರುಗಳಿಂದ ಸೇವಿಸಲ್ಪಡುವಂಥ, ವಂದಿಸಲ್ಪಡುವಂಥ ಆ ತ್ರಿಲೋಕಾಧಿಪತಿ ನನಗೆ ಹೇಳಿದರೆ ನಿನ್ನ ಸ್ವರೂಪ ಹೀಗಿದೆ. ಯಾವಾಗ ನನ್ನ ಹತ್ರ ನನ್ನ ಕಿವಿಯಲ್ಲಿ ಬಂದು ಹೇಳಿದರು, ನನ್ನನ್ನು ಉದ್ದೇಶಿಸಿ ಹೇಳಿದ್ದಾರೆ. ಕುಂದು ಕುಂದ ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿಹಿ, ಮಂಗಲಂ ಕುಂದ ಕುಂದಾದ್ಯೋ. ಅರೇ, ಯಾರ ಸ್ಥಾನ ಮಹಾವೀರರ ಸರಿಸಮಾನ ಇದೆಯೋ, ಗೌತಮ ಗಣಧರ್ರ ಸರಿಸಮಾನ ಇದೆಯೋ, ಅವರು ನನಗೆ ಹೇಳಿದರು. ಅವರು ಬಂದು ಹೇಳಿದರು ಅನ್ನುವ ಮಾತಿಲ್ಲ, ಬಂದು ಹೇಳಿದರು ಅನ್ನುವ ಆರೋಪ ಇದೆ ರೀ. ನಾನು ತಿಳ್ಕೊಂಡೇನು ರುಚಿಪೂರ್ವಕ. ಆವಾಗ ನನಗೆ ಎಷ್ಟು ಪ್ರಮೋದ ಬರ್ಬೇಕ್ರಿ ಅವರ ಕುರಿತಾಗಿ. ಎಷ್ಟು ಅಭಿಮಾನ ಅನ್ನಿಸ್ತಿದೆ. ಇಲ್ಲಿ ಯಾವನಾದರೂ ಒಂದು ಕ್ಷೇತ್ರದೊಳಗೆ ಒಂದಿಷ್ಟು ಮೇಲೆ ಹೋಗಿದ್ದ, ಧನದ ಕ್ಷೇತ್ರದೊಳಗೆ ಯಾವುದೋ ಒಂದು ವ್ರತಾಚರಣೆಯ ಕ್ಷೇತ್ರದೊಳಗೆ ಅವ ಸ್ವಲ್ಪ ಪ್ರಸಿದ್ಧಿ ಪಡೆದಿದ್ದ ಅಂತಂದ್ರೆ ಅವನ ಪ್ರತ್ಯಕ್ಷ ಭೇಟಿ ಆದ ನಂತರ ಎಷ್ಟು ಪ್ರಮೋದ ಆಗ್ತಿದೆ, ಸರ್ವಾಂಗದೊಳಗೆ ಸಂತೋಷ ಆಗ್ತಿದೆ. ಆಗ್ತಿದೇನಿಲ್ರಿ? ಇನ್ನು ದೂರದ್ದೇನ್ರಿ ಸಂಬಂಧ ಹತ್ತಿತ್ತು ಅಂತಂದ್ರೆ ರಿಲೇಷನ್ ದೂರದ್ದು. ನಮ್ಮ ತಾಯಿ ಕಡೆದ್ದು, ನಮ್ಮ ತಾಯಿ ತಂಗಿ, ಅವರ ಯಜಮಾನರ ತಂಗಿ, ಅವರ ನೆಗೆನಿ, ಏನೇನೋ ಒಂದಿಷ್ಟು ಸಂಬಂಧ ಹತ್ತಿತ್ತು ಅಂತಂದ್ರೆ ಅದೆಲ್ಲ ತಾನಾಗಿನ ಪಾಠ ಮಾಡೋಲ್ದ ನೆನಪಿನೊಳಗೆ ಉಳಿತಿದ್ದೀರಿ. ಯಾವುದರದ್ದು 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 ಯಾವುದನ್ನೋದು ಅದನ್ನೇನು ಬರ್ಕೊಂಡು ಇಟ್ಕೊಂಡು ಪಾಠ ಮಾಡೋದಿಲ್ರಿ. ಮಾಡಿರ್ತೇವೇನ್ರಿ? ಯಾಕಿಲ್ಲ? ಅಲ್ಲಿ ರುಚಿ ಇದೆ, ವಿಚಾರ ಮಾಡೋದ್ರಿ. ಆದ್ರೆ ಇವರು ಪ್ರತ್ಯಕ್ಷ ನನ್ನದೇ. ನಾನು ಯಾವ ಕುಲದಲ್ಲಿ ಉತ್ಪನ್ನ ಆಗಿದ್ದೇನಲ್ಲ ಆ ಕುಲದ ಆರಾಧ್ಯ ದೇವ. ಅರೆ, ಎಷ್ಟು ಭಾಗ್ಯರೇ, ಎಷ್ಟು ಸನಿಹದ ಸಂಬಂಧರೇ. ಹೌದು ಅಥವಾ ಇಲ್ಲ? ಮತ್ತೆ ಇಲ್ಲಿ ಯಾಕೆ ಪ್ರಮೋದ ಬರ್ತಾ ಇಲ್ಲ? ಅಲ್ಲಿ ಬಿದ್ದುಕೊಂಡಿದೆ ನಮ್ಮ ರುಚಿ. ಎಲ್ಲಿ? ಅಜೀವದೊಳಗರೆ. ಇಲ್ಲೇನು ಹೇಳಿದಾರಲ್ಲ, ಇದರಲ್ಲೇ ವ್ಯಾಪ್ತ ಆದದ್ದಿದೆ, ಹರಡಿದ್ದು ಇದೆ, ಹಂಚಿ ಹೋದದ್ದಿದೆ, ತುಂಡು ತುಂಡ ಆದದ್ದು ಇದೆ. ಅದನ್ನೆಲ್ಲ ಸಮೇಟಿಸಿಕೊಳ್ಳೋದು ಕಠಿಣ ಇರಿದೆ. ಹೇಳಿದರಲ್ಲ ಅಪ್ಪಾಜಿ, 5 ಇಂದ್ರಿಯಗಳ ಮೂಲಕ ಹರಿದು ಹಂಚಿ ಹೋಗುವಂಥ ಚೈತನ್ಯಾಂಶವನ್ನೆಲ್ಲ ಏನು ಮಾಡಿದ್ರು? ಒಂದು ಕಡೆ ಕೂಡಿಸಿದ್ರೆ ಅರ್ಥಾತ್ ಚಿತ್ತ ಭಂಡಾರದೊಳಗೆ ತುಂಬಿ 5 ಇಂದ್ರಿಯಗಳ ಮೂಲಕ ಇಲ್ಲೇನು ಹೇಳಿದ್ರೆ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂಥ ಸಮಸ್ತ ಜೀವರಾಶಿ. ಭೋವಂಧ ಅಂದ್ರೆ ಯಾರ? ಸಮಸ್ತ ಜೀವರಾಶಿ. ಎಂಥದ್ದು? ಅದರೊಳಗೆ ಆ ಜೀವಗಳದರ, ಆದ್ರೆ ಅವರು ಬರಲಿಲ್ಲ. 4, 5, 6, 7 4ನೇ ಗುಣಸ್ಥಾನದಿಂದ ಮೇಲಿನವರು ಯಾರೂ ಇಲ್ಲಿ ಬರಲಿಲ್ಲ. ಇಲ್ಲಿ ಯಾರಾದರೂ? ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯ. ಪೂರ್ಣ ವಿರಾಮ ಐತ್ರಿ ಅಲ್ಲಿ, ಐತೇನಿಲ್ರಿ? ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂಥ ಸಮಸ್ತ ಜೀವರಾಶಿ. ಕರ್ಮದ ಉದಯದಿಂದ ಇರುವಂಥ 4 ಗತಿರೂಪದ ಪರ್ಯಾಯಗಳು. ಯಾರ ಪರ್ಯಾಯ?
ಜೀವದ್ದನರ್ಲ, ಜೀವದ್ದ ಇದೆ ಅಜೀವದ್ದ ಇದೆ, ಪರ್ಯಾಯ ಹೇಳಿದಾರ್ರಿ. ಸ್ವಲ್ಪ ವಿಸ್ತಾರ ನೋಡೋದಾದರ ಏನ, ಕರ್ಮದ ಉದಯದಿಂದ ಇರುವಂಥ ಅಥವಾ ಆಗಿರುವಂಥ ಏನದವು ಅದಾವನರಿ. ಆಗೋದೆಲ್ಲಿ ಬಂತು, ಹೊಸದೆಲ್ಲಿದೆ ರೀ? ಸದೈವ ಇದೆ, ಸದೈವ ಇದೆ, ಯಾವಾಗ ನೋಡಿದ್ರು ಇದೆ ರೀ. ಏನಿದೆ, ಏನಿದೆ? 4 ಗತಿ ರೂಪದ ಪರ್ಯಾಯ, ಒಂದಲ್ಲ ಒಂದು ಗತಿ ರೂಪದ ಪರ್ಯಾಯ ಯಾವಾಗಲೂ ಇದೇನಿಲ್ರಿ. ವಿಗ್ರಹಗತಿಯೊಳಗೆ ಏನಿದೆ? ವಿಗ್ರಹಗತಿಯೊಳಗೆ ಏನಿದೆ? ಭಲೆ 2 ಸಮಯ ಅಥವಾ 3 ಸಮಯ ಏನು ಖಾಲಿ ಇದೆಯಲ್ಲ, ಅಲ್ಲಿ ಕೂಡ ಭಾವಿ ಯಾವ ಗತಿಬಂಧ ಆಗಿದೆಯಲ್ಲ ಆ ಪ್ರಕಾರದ ಪರ್ಯಾಯ ಇದೆ. ಅದು ಪ್ರಾಪ್ತ ಆಗಿರಲಿ, ಇನ್ನೂ ಸೂಕ್ಷ್ಮ ಇದೆ. ಇದನ್ನು ಕೇಳಲಿಕ್ಕೆ, ಓದಲಿಕ್ಕೆ, ಸ್ಪರ್ಶ ಮಾಡಲಿಕ್ಕೆ ಸಿಗೋದು ಕಠಿಣ ಇದೆ. ಇನ್ನು ಸ್ತ್ರೀ ಪರ್ಯಾಯದೊಳಗಂತೂ ಮಲಮೂತ್ರದ ಸಂಯೋಗ ಇದೆ, ಬರೇ ಬರೇ. ಅದಕ್ಕೆ ಅಂಧಹಾಸನದೊಳಗೆ ಹೇಳಿತ್ತ, ಸುಮಾರು 10 ವರ್ಷ ಆಗಿದ್ದಿರಬಹುದೇನೆ, ಹೆಚ್ಚಾಗಿದ್ದಿರ. ಇಂಥ ಸ್ತ್ರೀ ಪರ್ಯಾಯಕ್ಕೆ ಇಂಥ ಉತ್ತಮ ಕಾರ್ಯದ ಅವಕಾಶ ಸಿಕ್ಕಿದೆ. ಇಲ್ದಿದ್ರ ತಿಕ್ಕೋದ, ತೊಳೆಯೋದ, ತಿನ್ನಿಸೋದ, ಉಣಿಸೋದ ಮತ್ತ ಇದೆ. ಇಂಥ ಸ್ತ್ರೀ ಪರ್ಯಾಯಕ್ಕೆ ಅರೇ ಪರ್ಯಾಯಗತ ಯೋಗ್ಯತನ ಅಂಥದ್ದಿದೆ. ಮಾಡೋದಿಲ್ಲ ಅನ್ನೋ ಮಾತಿಲ್ಲ, ಅದು ದೊಡ್ಡಸ್ತನ ಅಲ್ಲ, ಮಾಡಲೇಬೇಕಾಗೋದು. ಹುಟ್ಟಿದ್ದೇ ಅದರ ಸಲುವಾಗಿ. ಏನಿದೆ ಇನ್ನು ಏನು ಹೇಳಿದ್ರು, ಕರ್ಮದ ಇದು ಇದೆ, ಸತತ ಇದೆ ಇದೆ ಇದೆ. 4 ಗತಿ ರೂಪದ ಪರ್ಯಾಯ. ಜೀವದ್ದೇನ ಉದ್ಗಲದ್ದ ಜೀವದ್ದನ ಇಲ್ಲಿ ತನಕ ಜೀವ ಅಂತ ಹೇಳಿದ್ರೆ ಆವಾಗ ಹೇಳಿದ್ದ ಆ ಸಮಯದ ಉತ್ತರ ಸರಿ ಇತ್ತು. ಈಗ ಈ ಸಮಯದ ಉತ್ತರ ಸರಿ ಇದೆ. ಜೀವದ್ದನ ಇದೆ ರೀ, ಜೀವನಿಗೆ ಇದೆ ಅನ್ನೋದ ಪರ್ಯಾಯ. ಯಾವ ಪರ್ಯಾಯ? ನಾನು ಮನುಷ್ಯ. ಅರೇ ರೇ, ನಾನು ನಾರಿಕೆ, ಓಹೋ ನಾನು ದೇವ, ಇವೆಲ್ಲ ಯಾರಂತಾರ್ರಿ? ಅದು ಅಜೀವಂತಿದೆ, ಜೀವನ ಅಂತಿದೆ. ಇರೋವು ಯಾವಾಗಲೂ ಇರೋದ್ರಿ. ಇದು ಇರುವೆಳ್ಳೆದೊಳಗನ ಇದರಿಂದ ರಹಿತ ಅಸ್ಪೃಷ್ಟ ರಸಮರುವಮ ಗಂಧಂ ಔವತ್ತಂ ಚೇದನಾ ಗುಣಮಸದ್ದಂ. ಏನಿದೆ? ಅರಸಂ ಅರುವಂ ಅಸ್ಪೃಷ್ಟ. ಅದೇ ಇದು ಇರುವೆಳೆದೊಳಗನ. ಏನು ಇರುವೆಳೆದೊಳಗ? 4 ಗತಿ ರೂಪದ ಪರ್ಯಾಯ ಇರುವೆಳೆದೊಳಗ. ಇನ್ನು 4 ಗತಿ ರೂಪದ ಪರ್ಯಾಯ ಯಾವಾಗಲೂ ಇದಾವೇನು? ಯಾವುದೋ ಒಂದು ಗತಿ ರೂಪದ ಪರ್ಯಾಯ ಇರ್ತಿದೆ. ಸ್ವಲ್ಪ ಸೂಕ್ಷ್ಮ. ಜೀವನಿಗೆ 4 ಗತಿ ರೂಪದ ಪರ್ಯಾಯ ಒಂದು ಗತಿಯೊಳಗಿರ್ತಾವ, ಅಥವಾ ಒಂದು ಗತಿಯೊಳಗೆ ಒಂದು ಗತಿ ರೂಪದನ ಪರ್ಯಾಯ ಇರ್ತವೆ. ಪ್ರಗಟ ಪರ್ಯಾಯ ಅಂತೂ ಒಂದು ಗತಿ ರೂಪದನ ಐತಿ, ಪ್ರಗಟ. ಆದರೆ ಇವನ ಭಾವದೊಳಗ 4 ಗತಿ ರೂಪದ ಭಾವಗಳ ನಿರಂತರ ಇದ್ದಾವೆ. ಒಂದೊಂದು ಸಲ ಅಜ್ಞಾನಿ ಕಿರಿಯಂಚದ ಹಾಗೆ ಮಾಡ್ತೇವೆ, ಒಂದೊಂದು ಸಲ ಕ್ರೋಧಿ ನಾರ್ಕಿಯ ಹಾಗೆ, ಒಂದೊಂದು ಸಲ ಟಿವಿ ಅಂಥದ್ದಂದ್ರೆ ದೇವನ ಹಾಗೆ. ಹೌದೇ? 4 ಗತಿ ರೂಪದ ಭಾವ ಇಲ್ಲದೆ ಹೋದ್ರೆ ಅರೇ ಒಂದೇ ಗತಿಯ ಬಂಧ ಆಗ್ತಿದೆ. ಈ ಗತಿ ಪೂರ್ಣ ಆಗೋಕ್ಕಿಂತ ಮುಂಚೆ ಒಂದು ಗತಿ ಇದ್ದನ 2, 3, 4 ಆಗೋದಿಲ್ಲ. ಆದ್ರೆ ಪ್ರಭಾಮಂಡಲದೊಳಗೆ 3 ಕಾಣಿಸ್ತಾವಲ್ಲ, ಇಲ್ಲದ ಎಲ್ಲಿಯೋ ಕಾಣಿಸ್ತಾವ್ರಿ. ಅವ ಭಾವದೊಳಗದಾವ 3 ಕಾಣಿಸ್ತಾವ, 3 ಕಾಣಿಸ್ತಾವೆ. ಆದ್ರೆ ಅನಂತ ಇರ್ತಾವ್ರಿ. ಇರ್ತಾವಂಥೇಳನ ಆದಿದೇವನ ಅಂದಿನ ಜ್ಞಾನದೊಳಗ 1 ಕೋಟಿ ಸಾಗರದ ನಂತರ ಆಗುವಂಥ ಮರೀಚಿಯೊಳಗ ಮಹಾವೀರ ಕಾಣಿಸಿದ್ರಿ.
ಇಲ್ಲದ್ದು ಎಲ್ಲದು ಕಾಣಿಸೋದ್ರಿ? ಸರ್ವಜ್ಞ ಯಾರಿಗಂತಾರು? ಯಾವುದು ಯಾವುದು ಇದೆಯೋ ಅದನ್ನೆಲ್ಲ ನೋಡುವಂಥವರಿಗೆ ಸರ್ವಜ್ಞ ಅಂತಾರ್ರಿ. ಹಾಗಾದ್ರೆ ಆದಿದೇವರಿಗೆ ಯಾವಾಗ ಸರ್ವಜ್ಞತ್ವ ಅರ್ಥಾತ್ ಕೇವಲ ಜ್ಞಾನ ಪ್ರಗಟಾಯಿತೋ ಆವಾಗ ಮರೀಚಿಯ ಭವದಲ್ಲಿ ಇರುವಂಥ ಜೀವದ ಒಂದು ಕೋಟಾಕೋಟಿ ಸಾಗರದ ನಂತರ ಆಗುವಂಥ ಮಹಾವೀರ ಪರ್ಯಾಯ. ಆ ಒಂದು ಕೋಟಾಕೋಟಿ ಸಾಗರದೊಳಗ ಎಷ್ಟು ಬಾರಿ ಆ ಜೀವ ನರಕಕ್ಕೆ ಹೋದ, ನಿಗೋದಕ್ಕೆ ಹೋದರೆ ಒಂದು ಕೋಟಾಕೋಟಿ ಸಾಗರ ವರ್ಷ ಅಂತೂ ತ್ರಸಾವಸ್ಥೆಯೊಳಗೆ ಇರೋ ಸಾಧ್ಯ ಇಲ್ಲ. 2000 ವರ್ಷ ಮಾತ್ರ ರೀ ತ್ರಸಾವಸ್ಥೆಯೊಳಗೆ ಜೀವ ಇರುವ ಕಾಲ ಎಷ್ಟ? 2000 ವರ್ಷ. ಸಾಗರದಂತೂ ಪ್ರಶ್ನೆನೇ ಇಲ್ಲ, ಲಕ್ಷ ಇಲ್ಲ, ಕೋಟಿ ಇಲ್ಲ, ಅಸಂಖ್ಯ ಇಲ್ಲ. ಎಷ್ಟ? ಬರೀ 2000 ವರ್ಷ. ಹಾಗಾದ್ರೆ ಅಲ್ಲಿ ಒಂದು ಕೋಟಾಕೋಟಿ ಸಾಗರ ಇದೆ ರೀ. ಅಷ್ಟರೊಳಗೆ ಎಷ್ಟು ಬಾರಿ ನಿಗೋದಕ್ಕೆ ಹೋದ. ಆದ್ರೂ ಈ ಮಹಾವೀರ ಭವವನ್ನ ಆ ಆದಿದೇವರ ಜ್ಞಾನದೊಳಗ ಸ್ಪಷ್ಟ ನೋಡಿದ. ಅರ್ಥಾತ್ ಆ ಜೀವದಲ್ಲೇ ಒಂದು ಕೋಟಾಕೋಟಿ ಸಾಗರದ ನಂತರ ಆಗುವಂಥ ಆ ಭಾವ ಮನುಷ್ಯ ಯೋಗ್ಯ, ಮಹಾವೀರ ಯೋಗ್ಯ, ತೀರ್ಥಂಕರ ಯೋಗ್ಯ, ಪವಿತ್ರ ಪರಮಾತ್ಮ ಆಗುವ ಯೋಗ್ಯ ಭಾವಗಳ ಅಲ್ಲಿ ಮರೀಚಿಯ ಭವದಲ್ಲಿ ಇತ್ತು. ಸರ್ವಜ್ಞತೆ ಮಹಿಮೆ ಎಷ್ಟು ಬರಬೇಕ್ರಿ? ಸರ್ವಜ್ಞತೆ ಯಾವುದಕ್ಕಂತಾರ? ಯಾರಿಗೆ ಸರ್ವಜ್ಞತೆಯ ವಿಶ್ವಾಸ ಆಯಿತೋ ಅವರಿಗೆ ತನ್ನ ಸರ್ವಜ್ಞ ಶಕ್ತಿಯ ವಿಶ್ವಾಸ ಆದಲ್ದ ಉಳಿಯೋದು ಸಾಧ್ಯ ಇಲ್ಲ. ಸರ್ವಜ್ಞತೆಯ ವಿಶ್ವಾಸ ಯಾರಿಗಾಯ್ತೋ ಅವರಿಗೆ ತನ್ನ ಸರ್ವಜ್ಞ ಶಕ್ತಿಯ ವಿಶ್ವಾಸ ಆಗದ ವಿನಃ ಉಳಿಯೋದು ಸಾಧ್ಯ ಇಲ್ಲ. ಕೋಡಿ ಸಾಗರ ಹೇಳಿದ್ರಿ ಒಂದು ಅವಸರ್ಪಿಣಿ. ಆದ್ರೆ ಅಂಥ ಪುಟ್ಕಲ್ ಪರಾವರ್ತನೊಳಗೆ ಇಂಥ ಅವಸರ್ಪಿಣಿ ಉತ್ಸರ್ಪಿಣಿ ಎಷ್ಟು ಇರ್ಬೇಕು ಹೇಳ್ರಲ್ಲ? ಸರ್ವಜ್ಞರ ಕಥೆ. ಅದೇ ಸರ್ವಜ್ಞರ ಕಥೆ ರೀ. ಅರೆ ಆಗಮದೊಳಗೆ ಪ್ರಶ್ನೆ ಬರ್ತಿದೆ, ಆಕಾಶ ಅನಂತ ಅಂತ ಹೇಳಿ ಹೇಳ್ತೀರಿ. ಆ ಅನಂತವನ್ನೆಲ್ಲ ಸರ್ವಜ್ಞ ಪ್ರಭು ತಿಳಿದ್ರು ಅಥವಾ ಇಲ್ಲ? ಹಾಗಾದ್ರೆ ಅದನ್ನೆಲ್ಲ ತಿಳಿದ್ರ ಅಂದಮೇಲೆ ಅದಕ್ಕೆ ಕೊನೆ ಬಂತು ಅಥವಾ ಇಲ್ಲ ಅಂತ ಕೇಳ್ತಾರ್ರಿ. ಪ್ರಶ್ನೆ ಕೇಳೋರು ಬುದ್ಧಿಮತ್ತ ಎಂಥದ್ದು? ಬುದ್ಧಿಮತ್ತ ಅರ್ಥಾತ್ ಆ ಸರ್ವಜ್ಞರ ಅನಂತ ಆಕಾಶವನ್ನು ತಿಳಿತಾರೆ ಅನ್ನುವುದರ ವಿಶ್ವಾಸದ ಮೇಲೆ ಮಾಡಿರುವಂಥ ಚಿಂತನೆ ಎಷ್ಟ್ರಿ ಅಂಥೇಳಿ ಅವರು ಪ್ರಶ್ನೆ ಕೇಳ್ತಾರೆ. ಅನಂತವನ್ನೆಲ್ಲ ಅವರು ತಿಳಿತಾರೆ ಅಂದಮೇಲೆ ಅದು ಮುಗಿತಲ್ಲ, ಕೊನೆ ಆಯ್ತಲ್ಲ ಅದಕ್ಕೆ. ಅರೆ ರೇ, ಆಕಾಶದ ಕೊನೆಯನ್ನು ಅವರು ತಿಳಿದ್ರು ಅಂಥೇಳಿ ಹೇಳಿದ್ರ ಆಕಾಶ ಅನಂತ ಅನ್ನೋದು ಸಿದ್ಧ ಆಗಲಿಲ್ಲ, ಮತ್ತು ಇಂಥ ಅನಂತಗಳನ್ನು ತಿಳಿಯುವಂಥ ಸರ್ವಜ್ಞತ್ವದ ಸಿದ್ಧಿ ಕೂಡ ಆಗಲಿಲ್ಲ. ಇದಕ್ಕೆ ಕಥನನ ಹೀಗಿದೆ, ಅನಂತವನ್ನ ಅನಂತ ಅಂಥೇಳಿ ತಿಳಿಯುವುದೇ ಸರ್ವಜ್ಞತೆ ಇದೆ. ಅನಂತವನ್ನ ಪೂರಾ ತಿಳಿದ್ರೇನಿಲ್ಲ, ಪೂರನ ತಿಳಿದ್ರಿ. ಆದ್ರೆ ಹೇಗೆ ತಿಳಿದ್ರು? ಅನಂತ ಅಂಥೇಳಿನ ತಿಳಿದ್ರು. ಪೂರಾ ತಿಳಿದ್ರಂದ್ರೆ ನಮಗನ್ನಿಸ್ತಿದೆ ಅದಕ್ಕೊಂದು ಕೊನೆ ಇದೆ, ಪೂರ್ಣ. ವೃತ್ತಾಕಾರದ್ದು ಇದೆಯಲ್ಲ, ಅದರ ಪ್ರಾರಂಭೆಯಲ್ಲಿ ಅದರ ಸಾಮಾನ್ಯ ದೃಷ್ಟಾಂತ ಇದೆ ರೀ. ಲಕ್ಷದೊಳಗೆ ಈ ಜೀವಕ್ಕೆ ಬರುವ ಸಲುವಾಗಿ. ಆದ್ರೆ ಅನಂತದ ವ್ಯಾಖ್ಯಾ ಅರೆ ಅದಕ್ಕೆ ಇಲ್ಲಿ ಹೇಳಿದ್ರೆ ಇರುವವು ಇರ್ತಾವ, 4 ಗತಿ ಯಾವಾಗಲೂ ಇರ್ತಾವ. ಲೋಕದೊಳಗೆ ಇರ್ತಾವಲ್ಲ, ನಿನ್ನಲ್ಲೇ ಅದಾವ ಯಾವಾಗಲೂ. ನೀನು ಗತಿರಹಿತ ಜೀವದ ಜ್ಞಾತಾದೃಷ್ಟ ಅರೂಪಿ ತತ್ವದ ಜ್ಞಾನ ಶ್ರದ್ಧೆಯ ಅನುಭವ ಎಲ್ಲಿಯವರೆಗೆ ಮಾಡೋದಿಲ್ಲ ಅಲ್ಲಿಯವರೆಗೆ ಅದಾವ್ರಿ. ಅವ ಮಾಡಿದ ನಂತರ ಬಿಟ್ಟು ಹೋಗ್ತಾವೇನ? ಅರೆ ಇರ್ತಾವ, ಆದ್ರೆ ಇವನ ದೃಷ್ಟಿಯೊಳಗಿಲ್ಲ. ಇವನ ದೃಷ್ಟಿಯೊಳಗೆ ಯಾವುದರ ಸ್ವೀಕಾರ ಇಲ್ಲ. ನೋಡ್ರಿ, ಲೋಕದ ಪದಾರ್ಥಗಳು ಎಷ್ಟು ಪ್ರಾಮಾಣಿಕ ಇದಾವೆ. ಇವನ ದೃಷ್ಟಿಯೊಳಗೆ ಯಾವುದರ ಸ್ವೀಕಾರ ಇಲ್ಲವೋ ಇವನ ಸಂಯೋಗದಲ್ಲಿ ಉಳಿಲಿಕ್ಕೆ ಇಚ್ಛಾ ಪಡುವುದಿಲ್ರಿ. ಅವು ಹೋಗ್ತೇನಂತವ್ರೆ. ಇವನ ದೃಷ್ಟಿ ಯಾವುದರ ಮೇಲೆ ಇಲ್ಲವೋ ಇವನ ಸಂಯೋಗದಲ್ಲಿ ಇರ್ಲಿಕ್ಕೆ ಇಷ್ಟಪಡುವುದಿಲ್ರಿ.
ಅಂಥೇಳಿ ನಾ ಭಕ್ತಾಮರದೊಳಗೆ ಹೇಳಿದ್ರಲ್ಲ, ಕರ್ಮಗಳ ಅಭಿಮಾನ ಇನ್ನಷ್ಟು ಸೊಕ್ಕಿಗೆ ಬಂದಿದವತ್ತ. ಹೋಗ ನೀ ಒಬ್ಬನೇ ಇದ್ದೀಯನ್ನ, ನೀ ಒಬ್ಬನೇ ಇಲ್ಲ ನನಗೆ ಆಶ್ರಯ ಕೊಡುವಂಥ ಲೋಕದೊಳಗೆ ಅನಂತ ಬಾಗಿಲು ತೆಗೆದದ್ದು ಅದು. ನಿನ್ನ ಬಾಗಿಲು ಬಂದಾದ್ರೆ ಏನಾಯ್ತು, ನಾನು ನಿನ್ನ ಕಡೆ ಬರೋದನ್ನೇ ಇಲ್ಲ. ಇವು ಬಾಗಲ ಬಂದ್ ಮಾಡೋಕ್ಕಿಂತ ಮುಂಚೆ ಬರೇ ಬಾಗಲ ಬಂದ್ ಮಾಡ್ತಾ ಇದ್ದಾನೆ, ಇದನ್ನು ದೂರದಿಂದ ನೋಡಿ ಅಷ್ಟು ಶಟ್ಕೊಂಡು ಹೋದವ್ರು. ಯಾವ ಕರ್ಮಗಳು, ಯಾವ ಜೀವ ಆತ್ಮನ ಅನುಭೂತಿ ಮಾಡ್ತಾ ಇದ್ದ ಹಾಗೆ ಆ ಕರ್ಮಗಳ ತನ್ನಷ್ಟಕ್ಕೆ ತಾನೇ ದೂರ ಸರಿತಾವೆ. ಸಂಯೋಗಗಳ ತನ್ನಷ್ಟಕ್ಕೆ ತಾನೇ ದೂರ ಸರಿತಾವೆ. ಕೊನೆಗೆ ಒಂದು ದಿವಸ ಇವನ ಕಡೆಗೆ ಅವ ಬರುವುದೇ. ಅರೆ ಯಾವುದನ್ನು ಹೊರಗೆ ಹಾಕಬೇಕಾಗಿಲ್ಲ ಕೊಡ್ಚೋಡಂಕಲ್, ಯಾವ ವಿಭಾವವನ್ನು ಹೊರಗೆ ಹಾಕಬೇಕಾಗಿಲ್ಲ, ಯಾವ ಸಂಯೋಗದಿಂದನೂ ಮುಖ ತಿರುಗಿಸಬೇಕಾಗಿಲ್ಲ, ಯಾವ ಕರ್ಮದ ನಾಶವನ್ನು ತಪಸ್ಸಿನ ಮೂಲಕ ಮಾಡಬೇಕಾಗಿಲ್ಲ. ಹಾಗಾದ್ರೆ ಏನ, ಅರೇ ನಿನ್ನ ಚೈತನ್ಯ ಪ್ರಭುವನ್ನು ನೀ ನೋಡ, ನಿನ್ನ ಚೈತನ್ಯ ಪ್ರಭುವಿನ ಮೇಲೆ ನೀನು ವಿಶ್ವಾಸ ಮಾಡ, ನಿನ್ನ ಚೈತನ್ಯ ಪ್ರಭುವಿನಲ್ಲೇ ಇದ್ದುಕೊಂಡು ನೀನು ನಿರಾಕುಲ ಶಾಂತಿಯ ಅನುಭವ ಮಾಡ. ಅವು ತನ್ನಷ್ಟಕ್ಕೆ ತಾನೇ ಹೋಗ್ತಾವು. ಯಾವ ಸಂಯೋಗನೂ ದೂರ ಹೋಗ್ತಾವು, ಕರ್ಮನೂ ಕರ್ಮರೂಪ ಆಗಿ ಹೊರಟು ಹೋಗ್ತಿದೆ. ನಿನ್ನಲ್ಲೇ ಇರುವಂಥ ವಿಕಾರಿ ಭಾವಗಳು ಕೂಡ ಇಟ್ಟಲ್ಲೇ ಗಾಯವಾಗ್ತಾವ್ರಿ, ಇದ್ದಲ್ಲೇ ಗಾಯವಾಗ್ತಾವ್ರಿ. ಬಂತಲ್ಲ ವ್ಯಯ ಹೇಗಾಗ್ತಿದೆ ಅನ್ನೋದ, ವಸ್ತುವಿನೊಳಗೆ ವ್ಯಯ ಹೇಗಾಗ್ತಿದೆ, ವ್ಯಯ ಅಶುದ್ಧತೆಯ ವ್ಯಯ ಹೇಗಾಗ್ತಿದೆ, ವಿಕಾರದ ವ್ಯಯ ಹೇಗಾಗ್ತಿದೆ. ನಮ್ಮಲ್ಲೇ ಪ್ರತಿ ಸಮಯಕ್ಕೆ ವಿಕಾರ ಆಗ್ತಾ ಇದಾವ್ರಲ್ಲ, ಅವು ವ್ಯಯ ಆಗಿ ಏನಾಗ್ತಾವು, ಪಾರಿಣಾಮಿಕ ಭಾವಯೋಗ್ಯತೆಯನ್ನು ಧಾರಣ ಮಾಡ್ತಾವೆ. ಸಂಪದದೊಳಗೆ ಬಂದದ್ದಿತ್ತು ಕೆಲವೊಂದು ಮಾತು ಅತ್ಯಂತ ಅತ್ಯಂತ ಮಹತ್ವಪೂರ್ಣ ಇರ್ತವ್ರಿ. ಜಿನವಾಣಿ ಸಮಗ್ರ ಎಲ್ಲವೂ ಪ್ರಯೋಜನಭೂತ ಇದೆ. ಆದ್ರೆ ಒಂದೊಂದು ಜೀವಕ್ಕ ಒಂದೊಂದು ಮಾತುಗಳ ಮಹಾನ್ ಆಕರ್ಷಣೆಯನ್ನ ಉಂಟು ಮಾಡ್ತವೆ. ವಿಕಾರ ಎಲ್ಲಿ ಹೋಯ್ತು, ಆಕಾಶದೊಳಗೆ ಅದಕ್ಕೆ ಎಲ್ಲಿ ಹೋಗ್ಲಿಕ್ಕೆ ಸ್ಥಳಾವಕಾಶ ಇದೆ. ಅರೇ ನೋಡ್ರಿ, ಒಂದು ಮಾತ ಸೈದ್ಧಾಂತಿಕ ಮಾತ, ವಿಶ್ವ ವ್ಯವಸ್ಥೆಯ ಮಾತ. ಯಾವ ಪದಾರ್ಥ ಇದೆಯೋ ಆ ಪದಾರ್ಥಕ್ಕೆ ಮಾತ್ರ ವಿಶ್ವದೊಳಗೆ ಅವಕಾಶ ಇದೆ. ಪದಾರ್ಥದ ಪರಿಣಾಮಗಳಿಗೆ ವಿಶ್ವದೊಳಗೆ ಪ್ರವೇಶ ಇಲ್ಲ. ಎಲ್ಲಿರ್ತಾವ ಪದಾರ್ಥದ ಪರ್ಯಾಯಗಳ ಪರಿಣಾಮಗಳ ಪದಾರ್ಥದೊಳಗನೆ ಇರ್ತಾವ್ರಿ. ಮಾವಿನ ಹಣ್ಣ ಹಸಿರು ವರ್ಣದ್ದಿತ್ತಲ್ಲ ಮೊದಲ, ಆ ಹಸಿರು ವರ್ಣದ ವ್ಯಯ ಆಗಿ ಹಳದಿ ವರ್ಣ ಬಂತು. ಆ ಹಸಿರು ವರ್ಣ ಲೋಕಾಕಾಶದೊಳಗೆ ಎಲ್ಲಿ ಹೋಯ್ತ್ರಿ, ಎಲ್ಲಿ ಹೋಯ್ತು ವಿಚಾರ ಮಾಡು. ಹಳದಿ ವರ್ಣ ಯಾವುದು ಬಂತಲ್ಲ ಅದು ಕೂಡ ಆಮೇಲೆ ಕಪ್ಪಗೆ ತಿರುಗ್ತಿದೆ ರೀ, ಕೊಳಿತಿದೆಲ್ಲ, ಕೊಳೆತು ಹೋಗ್ತಿದೆ ಮಾವಿನ ಹಣ್ಣು. ಆವಾಗ ಸಿಪ್ಪೆ ಎಲ್ಲ ಕಪ್ಪಾಗ್ತಿದೆ ರೀ, ಅಲ್ಲೇ ಇಟ್ಟು ಬಿಟ್ಟು ಮರೆತು ಬಿಟ್ಟಿದೇವ್ರಿ. ಅದು ಹಳದಿ ಎಷ್ಟು ದಿವಸ ಉಳಿತಿದೆ. ಹಾಗಾದ್ರೆ ಆ ವರ್ಣಗುಣದ ಹಳದಿ ರೂಪದ ಅವಸ್ಥೆ ಎಲ್ಲಿ ಹೋಯ್ತು, ಯಾವ ಮೂಲೆಯೊಳಗ, ಯಾವ ವೃಕ್ಷದೊಳಗ, ಯಾವ ಭೂಮಿಯೊಳಗ, ಯಾವ ನೀರಿನೊಳಗ, ನದಿಯೊಳಗ, ಕೊಳಚೆಯೊಳಗ, ಚರಂಡಿಯೊಳಗ ಎಲ್ಲಿ ಹೋಯ್ತ್ರಿ ಅದ. ಅದಕ್ಕೆ ಸೈದ್ಧಾಂತಿಕವಾದಂಥ ಒಂದು ವಿಷಯ ಈ ಸಮಯದಲ್ಲಿ ನನ್ನ ಜ್ಞಾನದೊಳಗೆ ಬಂದದ್ದೇನ ಅಂತಂದ್ರೆ, ಪದಾರ್ಥಗಳಿಗಂತೂ ಅವಕಾಶ ಇದೆ, ಅವಗಾಹನ ಇದೆ. ಪದಾರ್ಥಗಳಿಗಂತೂ ವಿಶ್ವದೊಳಗೆ ಇರುವ ಪರ್ಮಿಷನ್ ಇದೆ ರೀ. ಆದರೆ ಪದಾರ್ಥದ ಪರ್ಯಾಯಗಳಿಗೆ, ಅವಸ್ಥೆಗಳಿಗೆ ವಿಶ್ವದೊಳಗೆ ಅವಕಾಶ ಇಲ್ಲ. ಸಮಯ